US ಮತ್ತು ಇರಾನದ ಯುದ್ಧದ ಕಾರಣ ಸ್ಟಾಕ್ ಮಾರ್ಕೆಟ್ ಭಾಳ ಖುಷಿ ಆಗ್ತೈತಿ. ಈ ಬೀಳೋ ಸ್ಟಾಕ್ ಮಾರ್ಕೆಟನ್ನು ನೋಡಿ ಭಾಳ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ದಾಗಿಂದ ಎಕ್ಸಿಟ್ ತೊಗೊಳತ್ತಾರ ಅಥವಾ ಸ್ಟಾಕ್ ಮಾರ್ಕೆಟನ್ನು ಬಿಟ್ಟು ಹೋಗತ್ತಾರಂತ ನಾವು ಅನ್ಬೋದು. ಬಟ್ ಎಕ್ಸ್ಪರ್ಟ್ಗಳ ಇದ ಕುಸಿತ ಅಥವಾ ಇದ ಕ್ರ್ಯಾಶಿಗನ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಥವಾ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಅನ್ನತಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಇದೇನು ಕುಸದೈತಿ ಮಾರುಕಟ್ಟೆ, ಈ ಕುಸದಿದ ಮಾರುಕಟ್ಟೆ ಯಾಕೆ ಒಂದು ಒಳ್ಳೆ ಅಪಾರ್ಚುನಿಟಿ, ಗೋಲ್ಡನ್ ಅಪಾರ್ಚುನಿಟಿ ಅಂತ ಡೇಟಾಗಳ ಮೂಲಕ ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡ್ರಿ. ಮತ್ತೊಂದನ್ನು ಡಿಸ್ಕ್ಲೈಮರ್ ಕೊಟ್ಬಿಡ್ತೇನೆ, ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ, ಇದು ಯಾವುದು ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ. ಮತ್ತೊಂದನ್ನು ಏನಂತಂದ್ರೆ ನಾ ಸ್ಟುಡಿಯೋನಾಗಿಲ್ಲ. ಅದ ಕಾರಣ ಇವತ್ತು ನಿಮಗೆ ಈ ತರ ಬ್ಯಾಕ್ ಗ್ರೌಂಡ್ ಅದು ಕಾಣ್ತಿರ್ಬೋದು. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ರಿ, ನಾಳಿಂದ ಮತ್ತೆ ಸ್ಟುಡಿಯೋನಾಗಿಂದ ವಿಡಿಯೋಗಳ ಬರ್ತಿರ್ತಾವ. ನೋಡ್ರಿ, ಒಂದೇ ಡೇಟಾ ಇದೊಂದು ಮ್ಯೂಚುವಲ್ ಫಂಡ್ ಕಂಪ್ನಿದವರ ರಿಲೀಸ್ ಮಾಡಿದಾರ. ಆ ಕಂಪ್ನಿದ ಹೆಸರು ಏನಂತಂದ್ರ ಎಡೆಲ್ವೈಸ್ ಮ್ಯೂಚುವಲ್ ಫಂಡ್ ಅಂತ. ಇನ್ ನೋಡ್ಬೋದು ನೀವು ಈ ಡೇಟಾನಾಗ ಮೇನ್ ಏನ್ ತಿಳಿಸಿದಾರ ಅಂತಂದ್ರ 18 ತಿಂಗಳ ಭಾರತದ ಮಾರುಕಟ್ಟೆ ರಿಟರ್ನ್ ಕೊಡ್ಲಿಲ್ಲ ಅಂತಂದ್ರ ನೆಕ್ಸ್ಟ್ 1 ವರ್ಷನಾಗ ಅಥವಾ 36 ತಿಂಗಳನಾಗ ಯಾವ ತರ ನಮ್ಮ ಮಾರ್ಕೆಟ್ ಇರ್ತೈತೆ ಅಂತ ಕೊಟ್ಟಿದಾರ. ಈಗನು ನೀವು ನೋಡ್ರಿ 17 ತಿಂಗಳದ ಭಾರತದ ಸ್ಟಾಕ್ ಮಾರ್ಕೆಟ್ ಅದ ರಿಟರ್ನ್ ನೋಡ್ರಿ, ಏನು ಇಲ್ರಿ ರಿಟರ್ನ್. ಅದ ಕಾರಣ ಈಗನು ರಿಟರ್ನ್ ಫ್ಲಾಟ್ ಅನ್ನ ಐತಿ 18 ಮಂತ್ಸ್ ಅದ. ಈ ತರ ಏನ್ 18 ಮಂತ್ಸ್ ಫ್ಲಾಟ್ ಐತಿ, ಭಾರತದ ಮಾರುಕಟ್ಟೆನೂ ರಿಟರ್ನ್ ಕೊಟ್ಟಿಲ್ಲ. ಈ ತರ ಭಾರತದ ಮಾರುಕಟ್ಟೆನಾಗ 13 ಟೈಮ್ಸ್ 13 ಟೈಮ್ ಆಗೈತ್ರಿ. ಅದ 13 ಟೈಮ್ ಅದ ಲಿಸ್ಟ್ ಐತಿ, ನೋಡ್ಬೋದು ನೀವು. 31 ಜುಲೈ 2001ರಿಂದ 31 ಡಿಸೆಂಬರ್ 2002 ತಕ 18 ತಿಂಗಳೇನಿದ್ದು ಇವು. ಈ 18 ತಿಂಗಳನ್ಯಾಗ ಭಾರತದ ನಿಫ್ಟಿ 1.92% ಅಷ್ಟೇ ಇರಿತ್ರಿ. ಹೆಚ್ಚಿರಿರ್ಕಲ ಇತ್ತ, ಫ್ಲಾಟ್ ಅನ್ನ ಇತ್ತಂತ ನಾವು ಅನ್ಬೋದ. ಬಟ್ 18 ತಿಂಗಳ ಮುಗ್ಯಾನ ನೆಕ್ಸ್ಟ್ 12 ತಿಂಗಳನ್ಯಾಗ ನಿಫ್ಟಿ ಅಥವಾ ಭಾರತದ ಮಾರುಕಟ್ಟೆ 72% ಇರೈತಿ. ಮತ್ ನಾವ 36 ಮಂತ್ ಏನ್ 36 ತಿಂಗಳದ ರಿಟರ್ನ್ ನೋಡ್ರ, ನೆಕ್ಸ್ಟ್ 36 ತಿಂಗಳದ ರಿಟರ್ನ್ ನೋಡ್ರ 159% ಭಾರತದ ಮಾರುಕಟ್ಟೆ ಇರೈತಿ. ಉಳಿದಿದ್ದನ್ನು ನೀವು ಚಾರ್ಟ್ ಅನ್ನ ಪಾಸ್ ಮಾಡಿ ಓದ್ಬೋದಾ, ನೋಡ್ಬೋದಾ ಯಾವ್ಯಾವ ತರ ಮಾರುಕಟ್ಟೆ ಎಷ್ಟೆಷ್ಟು ಪರ್ಸೆಂಟೇಜ್ ಯಾವ ವರ್ಷ ಇರೈತಿ ಏನಂತ. ಈಗ ಬರೀ ಲಾಸ್ಟ್ ಒಂದು ಉದಾಹರಣೆ ತೊಗೊಂಡ್ಬಿಡುನು. 31 ಅಕ್ಟೋಬರ್ 2021ರಿಂದ 31 ಮಾರ್ಚ್ 2023 ತನಕ ಭಾರತದ ಮಾರುಕಟ್ಟೆ ಈ 8 ತಿಂಗಳನ್ಯಾಗ ಏನು ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅಥವಾ ನೋಡ್ಬೋದು ನೀವು -1.76% ರಿಟರ್ನ್ ಕೊಟ್ಟಿತ್ತು, ಮೈನಸ್ ರಿಟರ್ನ್ ಕೊಟ್ಟಿತ್ರಿ 18 ತಿಂಗಳ. ಬಟ್ ಆಮ್ಯಾಗ ನೋಡ್ಬೋದು ನೀವು ಒಂದ್ ವರ್ಷನಾಗ ಅಥವಾ ನೆಕ್ಸ್ಟ್ 12 ಮಂತ್ಸ್ನಾಗ 29% ನಮ್ಮ ಮಾರುಕಟ್ಟೆ ಇರಿತ್ತ ಅಥವಾ ಅಷ್ಟು ರಿಟರ್ನ್ ಕೊಟ್ಟಿತ್ತು ಅನ್ಬೋದ. ಮತ್ತ 36 ತಿಂಗಳ 47% ರಿಟರ್ನ್ ನಮ್ಮ ಮಾರುಕಟ್ಟೆ ಕೊಟ್ಟಿತ್ತು ಅಂತ ನಾವು ಅನ್ಬೋದ. ಅದ ಕಾರಣ ಭಾರತದ ಮಾರುಕಟ್ಟೆನ ಈ ತರ ಸೈಕಲ್ ಸ್ಟಾರ್ಟ್ ಏನ್ ಇರ್ತೈತಿ, ಇದು ಇತಿಹಾಸದ ಡೇಟಾ ಅಥವಾ ಹಿಸ್ಟೋರಿಕಲ್ ಡೇಟಾ ನಮಗ್ ತಿಳಿಸ್ತೈತಿ. ಈಗನು ಸೊ ಅದ ತರ ಆಗತೈತಿ. ಅದ ಕಾರಣ ಇದ ತರ ಆಗೋ ಸಂಭಾವನೆಯನ್ನು ಬಹಳ ಹೆಚ್ಚೈತಿ. ಆ ಒಂದ್ ಕಾರಣದಿಂದನು ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಎಕ್ಸ್ಪರ್ಟ್ ಗಳನ್ನ ಅಂತ ನಾವು ಅನ್ಬೋದ. ಈಗ ನಿಮಗ ಈ ಡೇಟಾ ಬಗ್ಗೆ ಗೊತ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಬರೀ ಈಗ ಮತ್ತೊಂದು ಡೇಟಾ ಐತಿ, ಅದೇನ್ ನಮಗ್ ತಿಳಿಸ್ತೈತೆ ಅಂತಂದ್ರ ಏನ್ ಸ್ಟಾಕ್ ಮಾರ್ಕೆಟ್ ಈಗ ಕುಸಿದೈತಿ, ಕುಸ್ಯಾನ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಕಡಿಮೆ ಆಗೈತೋ ಇಲ್ಲೋ ಅಂತ ನಮ್ಗೆ ಆ ಡೇಟಾಲೆ ಗೊತ್ತಾಗ್ತೈತಿ. ಅದು ಬಹಳ ಇಂಪಾರ್ಟೆಂಟ್. ನೋಡ್ಬೋದು, ನಿಮ್ದ ಸ್ಕ್ರೀನ್ ಮ್ಯಾಗ ಕಾಣ್ತಿರ್ಬೋದ. ಸೆಪ್ಟೆಂಬರ್ 2024ನ್ಯಾಗ ನಿಫ್ಟಿ, ಭಾರತದ ನಿಫ್ಟಿ 26,178 ಟ್ರೇಡ್ ಆಗತ್ತಿತ್ತ. 26,178 ಟ್ರೇಡ್ ಆಗತ್ತಿತ್ತ. ಈಗ ನೋಡ್ಬೋದು ನೀವು ಮಾರ್ಚ್ 2026ನಾಗ ನಿಫ್ಟಿ 24,865 ಟ್ರೇಡ್ ಆಗತೈತಿ. ಅಂತಂದ್ರೆ ಸೆಪ್ಟೆಂಬರ್ 2024 ಮತ್ತ ಈಗ 2026 ಮಾರ್ಚ್ ಅನ್ನ ಕಂಪೇರ್ ಮಾಡ್ರೆ ನಿಫ್ಟಿ ನಮಗ 5% ಡೌನ್ ನಾಗ ಸಿಗತೈತಿ. 5% ಕಡಿಮೆ ಬೆಲೆನಾಗ ನಮಗ ನಿಫ್ಟಿ ಸಿಗತೈತಿ ಅಂತ ಗೊತ್ತಾಗ್ತೈತಿ. ಪಿ ರೇಷಿಯೋನು ನೋಡ್ಬೋದು ನೀವು. ಸೆಪ್ಟೆಂಬರ್ 2024ನಾಗ ನಿಫ್ಟಿದ ಪಿ ರೇಷಿಯೋ 24.4 ಇತ್ತ. ಈಗ ನೋಡ್ಬೋದು ಕರೆಂಟ್ 21.8 ಐತಿ. ಅಂತಂದ್ರೆ ಪಿ ರೇಷಿಯೋನು ನಮಗ 10% ಡಿಸ್ಕೌಂಟ್ ನಾಗ ಸಿಗತೈತಿ. 10.7% ಡಿಸ್ಕೌಂಟ್ ನಾಗ ಸಿಗತೈತಿ ಅಂತ ನಾವು ಅನ್ಬೋದು. ಬಟ್ EPS ನೋಡ್ಬೋದು, ಅರ್ನಿಂಗ್ಸ್ ನಿಫ್ಟಿ 50ದ ಕಂಪ್ನಿಗಳದ ಅರ್ನಿಂಗ್ಸ್ ನೋಡ್ರ ಅದು ಹೆಚ್ಚಾಗೈತ್ರಿ. ಸೆಪ್ಟೆಂಬರ್ 2024ನಾಗ ನಿಫ್ಟಿ 50ದ ಅರ್ನಿಂಗ್ಸ್ 1073 ಇತ್ತ. ಈಗ ನೋಡ್ಬೋದು 1141 ಆಗೈತಿ. 1141 ಆಗೈತಿ. ಅಂತಂದ್ರೆ ಅರ್ನಿಂಗ್ಸ್ EPS 6.3% ಜಂಪ್ ಅನ್ನ ತೋರಿಸೈತಿ. ಅಂತಂದ್ರ ನಿಫ್ಟಿ 50ದ ಅರ್ನಿಂಗ್ಸ್ ಹೆಚ್ಚಾಗೈತಿ, ಹಣ ಹೆಚ್ಚು ಗಳಿಸತೈತಿ. ಬಟ್ ಈಗ ಕಡಿಮೆ ಬೆಲೆನಾಗ ಸಿಗತೈತಿ. ಪಿ ರೇಷಿಯೋನು ನೋಡ್ರಿ ನಾವು ಕಡಿಮೆ ವ್ಯಾಲ್ಯೂಯೇಷನ್ ನಾಗ ಸಿಗತೈತಿ ಅಂತ ನಾವು ಅನ್ಬೋದ. ಅದ ಕಾರಣ ಕಂಪ್ನಿಗಳು ರೊಕ್ಕ ಗಳಿಸತಾವ, ಬಟ್ ಕಡಿಮೆ ಬೆಲೆನಾಗ ಸಿಗತಾವ, ಕಡಿಮೆ ವ್ಯಾಲ್ಯೂಯೇಷನ್ ನಾಗ ಸಿಗತಾವ.
ಆ ಕಾರಣದಿಂದ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ನಾವು ಅನ್ಬೋದು. ಅದೇ ತರ ಮಿಡ್ ಕ್ಯಾಪ್ ಇಂಡೆಕ್ಸ್ ಕೊಟ್ಟಾರ. 2024 ಮಿಡ್ ಕ್ಯಾಪ್ ಇಂಡೆಕ್ಸ್ 22,360 ಟ್ರೇಡ್ ಆಗತ್ತಿತ್ತ. ಈಗ 21,476 ಟ್ರೇಡ್ ಆಗತೈತಿ. 2024 ಅನ್ನ ಈಗಿನ ಪ್ರಕಾರ ನಾವು ಕಂಪೇರ್ ಮಾಡ್ರ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಥವಾ ಮಿಡ್ ಕ್ಯಾಪ್ 150 ಇಂಡೆಕ್ಸ್ 4% ಡೌನ್ ಸಿಗತೈತಿ. ಮತ್ತ ಪಿ ನೋಡ್ಬೋದ 2024 ಸೆಪ್ಟೆಂಬರ್ನಾಗ ಮಿಡ್ ಕ್ಯಾಪ್ ಇಂಡೆಕ್ಸ್ ಪಿ 45.8 ಇದ್ದಿತ್ತ, ಈಗ 32 ಐತಿ. ಅದು ಸಹ ನಮಗೀಗ 30% ಡೌನ್ ಸಿಗತೈತಿ ಅಂತ ನಾವು ಅನ್ಬೋದ. ಮತ್ತ EPS ಅರ್ನಿಂಗ್ಸ್ ನೋಡ್ಬೋದ. ಏನ್ ಸೆಪ್ಟೆಂಬರ್ 2024 488 ಅರ್ನಿಂಗ್ಸ್ ಇತ್ತ, ಅದೀಗ 671 ಅಥವಾ 671 ಆಗೈತಿ. ಅಂತಂದ್ರೆ ಅರ್ನಿಂಗ್ಸ್ ನಾಗನು 37.5% ಜಂಪ್ ಕಾಣಿತ್ ಅಂತ ನಾವು ಅನ್ಬೋದ. ಇತ್ರಾಗನು ಸಹ ನೋಡ್ಬೋದು ನೀವು ಪಿ ರೇಷಿಯೋ ಕಡಿಮೆ ಆಗೈತಿ, ಮಿಡ್ ಕ್ಯಾಪ್ ಪ್ರೈಸ್ ಕಡಿಮೆ ಆಗೈತಿ, ಬಟ್ ಅರ್ನಿಂಗ್ಸ್ ಹೆಚ್ಚಾಗೈತಿ. ಅದ ಕಾರಣ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ನಾವು ಅನ್ಬೋದ. ಮತ್ತೊಂದು ನಾವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್, ಲಾಸ್ಟ್ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅದನ್ನು ನಾವು ನೋಡ್ರ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2024 18,399 ಟ್ರೇಡ್ ಆಗತ್ತಿತ್ತ. ಈಗ ಮಾರ್ಚ್ 2026 15,580 ಟ್ರೇಡ್ ಆಗತೈತಿ. ಅಂತಂದ್ರೆ 2024 ಪ್ರೈಸ್ ಮತ್ತೆ ಈ ಕರೆಂಟ್ ಪ್ರೈಸ್ ಅನ್ನ ಕಂಪೇರ್ ಮಾಡ್ರೆ ಈಗ ನಮಗ 15.3% ಡಿಸ್ಕೌಂಟ್ ಸಿಗತೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ನಾವು ಅನ್ಬೋದ. ಪಿನು ನೋಡ್ಬೋದು ನೀವು ಸೆಪ್ಟೆಂಬರ್ 2024 33.5 ಇತ್ತ, ಈಗ ನೋಡ್ಬೋದ 25.6 ಐತಿ. ಅಂತಂದ್ರ ಪಿನು ನಮಗ 23.6% ಡೌನ್ ಸಿಗತೈತಿ. 2 ವರ್ಷದ ಹಿಂದ ಹೈ ವ್ಯಾಲ್ಯೂಯೇಷನ್ ಇತ್ತ, ಈಗ ಅದಕ್ಕಿಂತನೂ ಕಡಿಮೆ ಸಿಗತೈತ್ರಿ. EPS ನೋಡ್ಬೋದ 2024 ಸೆಪ್ಟೆಂಬರ್ನಾಗ 549 ಇತ್ತ, ಈಗ ನೋಡ್ಬೋದ 609 ಆಗೈತಿ. ಅಂತಂದ್ರೆ ಅರ್ನಿಂಗ್ಸ್ 10.8% ಗ್ರೋತ್ ಕಾಣೈತಿ 2 ವರ್ಷನಾಗ ಅಂತ ನಾವು ಅನ್ಬೋದ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಾಗನು ಕಂಪ್ನಿಗಳದ ಅರ್ನಿಂಗ್ಸ್ ಹೆಚ್ಚಾಗೈತಿ, EPS ಹೆಚ್ಚಾಗೈತಿ, ಬಟ್ ಪಿ ರೇಷಿಯೋ ಕಡಿಮೆ ಸಿಗತೈತಿ 2024 ಕಂಪೇರ್ ಮಾಡ್ರ. ಮತ್ತ ಪ್ರೈಸ್ ನಮಗ ಕಡಿಮೆ ಸಿಗತೈತಿ ಅಂತ ನಾವು ಅನ್ಬೋದ. ಅದ ಕಾರಣ ಈ ಡೇಟಾ ನಮಗ್ ಗುರ್ತಾತ ಕಂಪ್ನಿಗಳ ಎಷ್ಟು ನಮಗ 18 ತಿಂಗಳಕ್ಕಿಂತ ಮೊದಲು ಎಷ್ಟು ವ್ಯಾಲ್ಯೂಯೇಷನ್ ಸಿಗತ್ತಿದ್ದು, ಈಗ ಎಷ್ಟು ವ್ಯಾಲ್ಯೂಯೇಷನ್ ಸಿಗತ್ತಿದ್ದು ಅಂತ ನಿಮಗೆ ಗುರ್ತಾ ಇರ್ಬೋದ. ಅದ ಕಾರಣ ಈಗ ವ್ಯಾಲ್ಯೂಯೇಷನ್ ಬಹಳ ರೀಸನೇಬಲ್ ಆಗೈತೆ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರ ಭಾರತ ಒಂದು ಇಮರ್ಜಿಂಗ್ ಮಾರ್ಕೆಟ್ ಐತಿ. ಅದ ಕಾರಣ ನಾವು MSCI ಏನಿದ್ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ಐತಿ, MSCI ಇಂಡಿಯಾ ಇಂಡೆಕ್ಸ್, ಅದು ಸಹ ಈಗ ರೀಸನೇಬಲ್ ಆಗೈತ್ರಿ. ಮೊದಲು ಭಾಳ ಹೆಚ್ಚಿನ ಟ್ರೇಡ್ ಆಗ್ತಿತ್ತ, ಈಗ ಅದು ಸಹ ನಮಗೆ ಭಾಳ ಕಡಿಮೆದಾಗ ಸಿಗತೈತಿ. ಅದ ಕಾರಣ ವ್ಯಾಲ್ಯೂಯೇಷನ್ ವೈಸ್ ಇದು ಒಂದು ಒಳ್ಳೇದಾಗೈತಿ ಭಾರತದ ಮಾರುಕಟ್ಟೆಗೆ ಅನ್ಬೋದ. ಮತ್ತು ಈ ಥರ ವ್ಯಾಲ್ಯೂಯೇಷನ್ ಭಾರತದ ಕಡಿಮೆ ಆಗಿದ್ರಿಂದ FIs ಅನ್ನು ಮರಳಿ ಬರೋ ಸಂಭಾವನೆ ಭಾಳ ಹೆಚ್ಚೈತಿ. ಈಗೇನು FIs ಮಾರ್ಕೊಂಡು ಹೋಗಿದ್ದಾರ ಅವರು ಮತ್ತೆ ಹೂಡಿಕೆ ಮಾಡಕ್ಕೆ ಬರ್ಬೋದ. ಬಟ್ ಮೇನ್ ಏನಂತಂದ್ರೆ ರುಪೀಸ್ ಸ್ಟೇಬಲ್ ಆಗ್ಬೇಕು. ರುಪೀಸ್ ಡಾಲರ್ ವಿರುದ್ಧ ಆಲ್ ಟೈಮ್ ಲೋ ಹೊಡ್ಕೊಂಡು ಹೋಗತ್ತೈತ್ಲ ರೀ, ಅದು ಒಂದು ನೆಗೆಟಿವ್ ಆಗೈತಿ. ಒಂದ್ಸಲ ಅದು ಸಹ ಸ್ಥಿರ ಆತಂತಂದ್ರೆ ಖಂಡಿತವಾಗಿ ಮತ್ತೆ FIs ಬರ್ಬೋದ. ಯಾಕಂತಂದ್ರೆ ಭಾರತದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಬಹಳ ಅಟ್ರಾಕ್ಟಿವ್ ಆಗ್ಯಾವ ಅಂತ ನಮಗೆ ಗೊತ್ತಾಗ್ತೈತಿ. ಮತ್ತೊಂದು ಏನಂತಂದ್ರ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ರೆ ಹಣ ಹೋಗೇ ಬಿಡ್ತಾವ, ಕಳ್ಕೊಂಡೇ ಬಿಡ್ತೇವ ಅಂತ ಯಾರ ತಲೆ ಇರ್ತೈತಿ ಅವ್ರಿಗೈತಿ ಡೇಟಾ. ನೋಡ್ರಿ ನೀವು ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ನಿಫ್ಟಿ ಅಥವಾ ಸೆನ್ಸೆಕ್ಸ್ನಾಗ ಏನ್ರೆ ಹೂಡಿಕೆ ಮಾಡಿರಂತಂದ್ರ, ನೀವು ಹೂಡಿಕೆ ಮಾಡಿ 7 ವರ್ಷ ಏನ್ರೆ ವೇಟ್ ಮಾಡಿರಂತಂದ್ರ ನಿಮ್ಮ ಹಣ ಮುನ್ಗಂಗಿಲ್ಲ, ನಿಮಗೆ ಪಾಸಿಟಿವ್ ರಿಟರ್ನ್ ಅನ್ನ ಸಿಗ್ತೈತಿ 100% ಅಂತ ನಮಗೆ ಇತಿಹಾಸ ಹೇಳ್ತೈತಿ. ಮತ್ತೊಂದು ಏನಂತಂದ್ರ ವಾರ ಯಾವಾಗ ಯುದ್ಧ ನಡೀತೈತಿ ಅವಾಗ ಮಾರುಕಟ್ಟೆ ಏನು ಹೇಳ್ತೈತಿ ನಮಗೆ ಅಂತ ಇತಿಹಾಸದ ಬಗ್ಗೆ ಸ್ವಲ್ಪ ಡೇಟಾ ತೊಗೊಂಬಂದಿನಿ, ಅದ್ರ ಬಗ್ಗೆ ತಿಳ್ಕೊಂಡು ನಾವು ನೋಡ್ರಿ. ಯಾವಾಗನು ವಾರ್ ಸ್ಟಾರ್ಟ್ ಆತಂತಂದ್ರ, ಯುದ್ಧ ಸ್ಟಾರ್ಟ್ ಆತಂತಂದ್ರ ಆ ಯುದ್ಧ ಸ್ಟಾರ್ಟ್ ಆಗಿ 30 ದಿನದ್ನಾಗ ಮಾರುಕಟ್ಟೆ 9-10% ಬೀಳ್ತೈತೆ ಅಂತ ನಮಗ ಇತಿಹಾಸ ತಿಳಿಸ್ತೈತಿ. ಬಟ್ ಆಮೇಗ 38-45 ಟ್ರೇಡಿಂಗ್ ಸೆಷನ್ ಅಥವಾ ದಿನಗಳನ್ಯಾಗ ಮಾರುಕಟ್ಟೆ ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತೈತೆ ಅಂತ ನಮಗಿಲ್ಲಿ ಇತಿಹಾಸ ತಿಳಿಸ್ತೈತಿ. ಮತ್ತು ನ್ಯೂ ಆಲ್ ಟೈಮ್ ಹೈ, ಹೊಸ ಆಲ್ ಟೈಮ್ ಹೈ 6 ತಿಂಗಳದಿಂದ 12 ತಿಂಗಳನ್ಯಾಗ ಹೊಡಿತೈತೆ ಅಂತ ನಮಗೆ ಇತಿಹಾಸ ತಿಳಿಸ್ತೈತಿ. ಅದ ಕಾರಣ ಈ ಒಂದು ಡೇಟಾಲೇನು ನಿಮಗೆ ಕಾನ್ಫಿಡೆನ್ಸ್ ಬಂದಿರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದು ಏನಂತಂದ್ರೆ GDP ಡೇಟಾ. ಭಾರತದ GDP ಆಲ್ರೆಡಿ ಭಾಳ ಬೆಳೆದೈತಿ, ಭಾಳ ದೊಡ್ಡದ ಎಕನಾಮಿ ಆಗೈತಿ. ಮೊದಲಿನಷ್ಟ ಏನು ಪಿ ರೇಷಿಯೋ ಇತ್ತು ಅಷ್ಟಿಗೆ ಜಸ್ಟಿಫೈ ಇಲ್ಲ. ಮೊದಲ ಗ್ರೋತ್ ಇತ್ತನ ಹೆಚ್ಚು ಪಿ ಇತ್ತ, ಈಗ ಗ್ರೋತ್ ಏನು ಅಷ್ಟಿಲ್ಲ, ಯಾಕಂದ್ರೆ ಆಲ್ರೆಡಿ ಬೆಳೆದೈತಿ. ಅದ ಕಾರಣ ಈಗ ಅಷ್ಟು ಪಿ ಕೊಟ್ಟು ಉಪಯೋಗ ಇಲ್ಲ ಅಂತ ಎಲ್ಲರೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ, ಎಲ್ಲ ದೊಡ್ಡ ದೊಡ್ಡವ್ರು ಅನ್ನತ್ತಾರ. ಬಟ್ ಅದ ನನಗೆ ತಪ್ಪು ಅನಿಸ್ತೈತ್ರಿ. ಯಾಕಂತಂದ್ರೆ ಭಾರತ ಜಗತ್ತದ 4ನೇ ಎಲ್ಲಕ್ಕಿಂತ ದೊಡ್ಡ ಎಕನಾಮಿ ಐತಿ. ಬಟ್ 4ನೇದಿಂದ ಹಿಡಿದ 2ನೇ ಮತ್ತು 1ನೇದ್ನಾಗ ಭಾಳ ಗ್ಯಾಪ್ ಐತ್ರಿ. ನೋಡ್ಬೋದು ನೀವು, ಇದ್ರಲ್ಲೇನ ತಿಳ್ಕೊಬೋದು ನೀವು, US ದ GDP ನಾವು ನೋಡ್ರ
$30.6 ಟ್ರಿಲಿಯನ್ ಐತಿ. ಚೀನಾದ $22 ಟ್ರಿಲಿಯನ್ ಐತಿ. ಜರ್ಮನದ $5 ಟ್ರಿಲಿಯನ್ ಐತಿ. ಭಾರತದ $4.5 ಟ್ರಿಲಿಯನ್ ಐತಿ. ಈಗ ನೋಡ್ರಿ ನಾವ ಇನ್ನ $0.5 ಟ್ರಿಲಿಯನ್ ಏನ್ರಿ ಗಳಿಸಿದ್ವು ಅಂದ್ರೆ ಜರ್ಮನಿಗ ಹಿಂದಾಗ್ಬೋದ. ಬಟ್ ನೋಡ್ಬೋದು ನೀವು ಭಾರತ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆತ, $5 ಟ್ರಿಲಿಯನ್ ಎಕನಾಮಿ ಆತ್ರನು ನಾವು ಚೀನಾ ಹಿಂದ್ ಹೊಡಿಬೇಕಂತಂದ್ರ 5 ರಿಂದ $22 ಟ್ರಿಲಿಯನ್ ತಲುಪಬೇಕು. ಗ್ಯಾಪ್ ಭಾಳ ಐತಿ. ಆ ಗ್ಯಾಪ್ ಅನ್ನ ಫಿಲ್ ಮಾಡ್ಬೇಕಂತಂದ್ರ ಮತ್ತೆ ನಾವು ಬಹಳ ಎಕ್ಸ್ಪೋನೆನ್ಷಿಯಲಿ ಗ್ರೋತ್ ಮಾಡ್ಬೇಕಾಗ್ತೈತಿ. ಅದ ಕಾರಣ ಭಾರತ ಈಗ ಜಗತ್ತದ 4ನೇ ಎಲ್ಲಕ್ಕಿಂತ ದೊಡ್ಡ ಎಕನಾಮಿ ಇದ್ರೂ ಇನ್ನ ಗ್ರೋತ್ ಪೊಟೆನ್ಷಿಯಲ್ ಭಾಳ ಐತಂತ ನನಗೆ ಈ ಒಂದು ಡೇಟಾಲಿ ಗುರ್ತಾಗ್ತೈತಿ. ಅದ ಕಾರಣ ಪಿ ರೇಷಿಯೋ ಹೆಚ್ಚಿದ್ರೂ ನಡಿತೈತಿ, ಅಥವಾ ಮೊದ್ಲಿನ ಹಿಸ್ಟೋರಿಕಲ್ ಪಿ ಕೆಳಗಿದ್ರೂ ಈಗ ನಡಿತೈತೆ ಅಂತ ನನಗನ್ನಿಸ್ತೈತಿ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ತೀರಿ. ಓವರ್ ಆಲ್ ಮೇನ್ ಏನಂತಂದ್ರೆ ಇವೆಲ್ಲ ಡೇಟಾಗಳನ್ನ ನೋಡ್ರಿ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿನ ಅಂತ ಅನ್ಸತೈತಿ. ಅದ ಕಾರಣ ಎಕ್ಸ್ಪರ್ಟ್ಗಳು ಇದನ್ನ ಗೋಲ್ಡನ್ ಅಪಾರ್ಚುನಿಟಿ ಅಥವಾ ಒಳ್ಳೆ ಅಪಾರ್ಚುನಿಟಿನ ಅಂತ ಕರೆಯತ್ತಾರ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ತೀರಿ. ಇದೇ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.